ಆಷಾಢ ಮಾಸದ ಮೂರನೇ ಶುಕ್ರವಾರವೂ ಕೂಡ ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ನಾಡಿನ ಅಧಿದೇವತೆಯ ಅದ್ದೂರಿಯಾದಂತಹ ಆಚರಣೆ ನಡೀತಾ ಇದೆ. ಏನು ಮುಂಜಾನೆಯಿಂದಲೇ ಏನು ಸಾಕಷ್ಟು ಜನ ಭಕ್ತರು ಈಗಾಗಲೇ ಏನು ಬಂದು ದೇವಿಯ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಾತಃ ಕಾಲಿನಲ್ಲೂ ಕೂಡ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಹಾಗೂ ಏನು ಮೂಲ ಮೂರ್ತಿಗೂ ಕೂಡ ವಿಶೇಷ ಮಹಾನ್ಯಾಸ ಪೂಜೆ, ರುದ್ರಾಭಿಷೇಕ ಹಾಗೂ ಇತರ ಪೂಜೆ ಕೈಂಕರ್ಯಗಳಾಗಿದೆ. ಈ ಬಾರಿ ಏನು ನಾಗಲಕ್ಷ್ಮಿ ಅಲಂಕಾರದಲ್ಲೂ ಕೂಡ ನಾಡಿನ ದೇವತೆ ಕಂಗೊಳಿಸ್ತಾ ಇರ್ತಕ್ಕಂಥದ್ದು. 4 ವಾರಗಳು ಕೂಡ ಲಕ್ಷ್ಮಿಯ ಅಲಂಕಾರದಲ್ಲಿ ನಾಡಿನ ದೇವತೆ ಚಾಮುಂಡೇಶ್ವರಿ ಕಂಗೊಳಿಸ್ತಾಳೆ. ಈ ಒಂದು ಆಷಾಢ ಮಾಸ ದುರ್ಗೆಯರ ಮಾಸ, ಶಕ್ತಿ ದೇವತೆಗಳಿಗೆ ಸಾಕಷ್ಟು ಪ್ರಶಸ್ತವಾಗಿರ್ತಕ್ಕಂಥದ್ದು. ಅದೇ ರೀತಿ ಮನೆಗೆ ಅಷ್ಟೈಶ್ವರ್ಯಗಳನ್ನು ಕೊಡುವಂತಹ ಲಕ್ಷ್ಮಿ ಆರಾಧನೆಗೂ ಕೂಡ ಸೂಕ್ತವಾದಂತಹ ಮಾಸ ಅಂತೇಳಿ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಬರ್ತದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏನು ಕಳೆದ 2 ವಾರ ಇನ್ನು 3 ವಾರಗಳಿಂದಲೂ ಕೂಡ ನಾಡಿನ ದೇವಿ ಚಾಮುಂಡಿಯ ದರ್ಶನವನ್ನು ಮಾಡೋದಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಒಂದು ಆಷಾಢ ಶುಕ್ರವಾರ 1 ಲಕ್ಷಕ್ಕೂ ಹೆಚ್ಚು ಜನ ಭಗವತಿಯ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಏನು ಉತ್ಸವ ಮೂರ್ತಿಯ ಅಲಂಕಾರವನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಕೂಡ ವಿಶೇಷವಾಗಿ ಮಹಾಲಕ್ಷ್ಮಿ ಅಲಂಕಾರದಲ್ಲಿ ಉತ್ಸವ ಮೂರ್ತಿ ಕಂಗೊಳಿಸ್ತಾ ಇದೆ. ಈ ಬಾರಿ ವಿಶೇಷವಾಗಿ ಏನು ವಿವಿಧ ಫಲಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಹಾಗೂ ಏನು ಗಿಣಿಯನ್ನು ಅಥವಾ ಏನು ಗಿಣಿ ಏನಿದೆ ಇದು ದೇವಿಯ ಸಂಕೇತ. ಹೀಗಾಗಿ ಅವನು ಕೂಡ ಏನು ಬೊಂಬೆಗಳನ್ನು ಕೂಡ ಮಾಡಿ ಇಟ್ಲಾಗಿರ್ತಕ್ಕಂಥದ್ದು. ಹೀಗಾಗಿ ಉತ್ಸವ ಮೂರ್ತಿ ಬಾರಿ ಹಸಿರು ಸೀರೆಯಿಂದ ಕಂಗೊಳಿಸ್ತಾ ಇರ್ತಕ್ಕಂಥದ್ದು. ಮಹಾಲಕ್ಷ್ಮಿ ಅಲಂಕಾರದಲ್ಲಿ ನಾಡಿನ ದೇವತೆ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದೆ. ಹಾಗೂ ದೇವಾಲಯದ ಸುತ್ತಮುತ್ತಲೂ ಕೂಡ ವಿವಿಧ ಪುಷ್ಪಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ವಿವಿಧ ಬಣ್ಣ ಬಣ್ಣದ ಹೂಗಳು ಹಾಗೂ ಇತರ ಅಲಂಕಾರಿಕ ವಸ್ತುಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಲಾಗಿರ್ತಕ್ಕಂಥದ್ದು. ಹಾಗೂ ಈ ಬಾರಿ ವಿಶೇಷವಾಗಿ ಭಕ್ತಾದಿಗಳು ಕೂಡ ವಿಶೇಷವಾಗಿ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ದರ್ಶನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಮುಂಜಾನೆಯಿಂದಲೇ ಬಂದಿರತಕ್ಕಂಥದ್ದು. ಬರುವಂತಹ ಭಕ್ತಾದಿಗಳಿಗೆ ಈಗಾಗಲೇ ಬಸ್ಸದ ಸೌಲಭ್ಯವನ್ನು ಮಾಡಲಾಗಿದೆ. ಹಾಗೂ ಈಗ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಹೂವಿನ ಅಲಂಕಾರಗಳನ್ನು ಕೂಡ ದೇವಾಲಯದ ಆವರಣದಲ್ಲಿ ಮಾಡಲಾಗಿದೆ. ದೇವಿಯ ದರ್ಶನಕ್ಕೆ ಮಾಡೋದಕ್ಕೆ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಉತ್ಸುಕತೆಯಿಂದ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಮುಂಜಾನೆಯಿಂದಲೇ ದೇವಿಯ ದರ್ಶನಕ್ಕೆ ಬಂದಿರತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಏನು ದೇವರ ಒಂದು ಆವರಣ ಗರ್ಭಗುಡಿ ಏನಿದೆ ಅಥವಾ ಹೊರ ಆವರಣದಲ್ಲೂ ಕೂಡ ಈಗಾಗಲೇ ಏನು ವಿವಿಧ ಪುಷ್ಪ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿ ವಾರಗಳು ಕೂಡ ದೇವಿಯನ್ನು ವಿವಿಧ ಪುಷ್ಪಗಳಿಂದ ಕಂಗೊಳಿಸಲಾಗ್ತದೆ. ಈ ಬಾರಿಯೂ ಕೂಡ ಅದೇ ರೀತಿ ವಿವಿಧ ಅಲಂಕಾರಿಕ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿರ್ತಕ್ಕಂಥದ್ದು. ಬರುವಂಥ ಏನು ಭಕ್ತಾದಿಗಳಿದ್ದಾರೆ ಒಳಗಡೆ ದೇವಿಯ ದರ್ಶನವನ್ನು ಮಾಡೋಕ್ಕೆ ಬರಬೇಕಾದ್ರೆ ಸಾಕಷ್ಟು ಉತ್ಸುಕರಾಗ್ತಾರೆ. ಯಾಕಂದರೆ ವಿವಿಧ ಪುಷ್ಪಗಳು ಕೂಡ ಕೈ ಬೀಸಿ ಕರೀತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಹೂವಿನ ಅಲಂಕಾರವನ್ನು ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಒಂದು ಆಕರ್ಷಣೀಯವಾಗಿ ಈ ಬಾರಿಯೂ ಕೂಡ ದೇವಿಗೆ ಅಲಂಕಾರವನ್ನು ಪುಷ್ಪಗಳಿಂದಲೂ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಹಾಗೂ ಪ್ರತಿ ಬಾರಿಯೂ ಕೂಡ ಎಂಟ್ರೆನ್ಸ್ನಲ್ಲಿ ಈ ಒಂದು ಏನು ಕಳೆದ ಬಾರಿ ಮೊದಲನೇ ಬಾರಿ ಅಮ್ಮ ಅಂತ ಏನು ಬರೆದಿದ್ರು ಹಾಗೂ ಓಂ ಅಂತೇಳಿ ಬರೆದಿದ್ರು. ಈ ಬಾರಿ ದೇವಿಯ ನವರಾತ್ರಿಯ ದೇವಿಯ ಒಂದು ರೀತಿ ಒಂದು ಪಿಕ್ಚರನ್ನು ಈಗಾಗಲೇ ನಮೂದೆ ಮಾಡಲಾಗಿದ್ದಾರೆ. ಇದು ಕೂಡ ಪ್ರತಿ ಬಾರಿಯೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಹೀಗಾಗಿ 3ನೇ ಆಷಾಢ ಶುಕ್ರವಾರವೂ ಕೂಡ ಏನು ಅದ್ದೂರಿಯಾಗಿ ಆಚರಣೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಹಾಗೂ ಈ ಬಾರಿ ಕೂಡ ದೇವಿ ಕೂಡ ಸಾಕಷ್ಟು ವೈಭವೋಪೇತವಾಗಿ ಕಂಗೊಳಿಸ್ತಾ ಇದ್ದಾಳೆ. ಕ್ಯಾಮರಾಮನ್ ಸತೀಶ್ ಜೊತೆ ಶಶು ಮತ್ತು ನ್ಯೂಸ್ ಕನ್ನಡ, ಮೈಸೂರು.